ಹರೇ ರಾಮ. ಕರುಣ ರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ವರೂಪ ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ, ಆ ಸದ್ಗುರುವಿರಲಿ ಎನ್ನ ಮಾನಸದಿ. ಸ್ಖಾಲಿತ್ಯೇ ಶಾಸಿತಾರಂ, ತಪ್ಪ ತಿದ್ದುವವನು ಗುರು. ಒಂದು ಕಥೆ ನೆನಪಾಗ್ತದೆ. ಕುಖ್ಯಾತ ದರೋಡೆಕೋರ, ಆತನನ್ನು ಬಂಧಿಸಲಾಗಿತ್ತು. ಆತನಿಗೆ ಗಲ್ಲು ಶಿಕ್ಷೆಯನ್ನು ಕೂಡ ವಿಧಿಸಲಾಗಿತ್ತು. ಆತ ಮಾಡಿದ ದರೋಡೆಗಳಿಗೆ ಲೆಕ್ಕವಿಲ್ಲ. ಲೂಟಿ ಮಾಡುವಾಗ, ಜನರ ಸಂಪತ್ತನ್ನು ಲೂಟಿ ಮಾಡುವಾಗ ಮಾಡಿದ ಹಿಂಸೆಗೆ, ಹತ್ಯೆಗಳಿಗೆ ಲೆಕ್ಕವೇ ಇಲ್ಲ. ನರಕದಲ್ಲಿ ತೊಳೆದರೂ ಕೈಗಳಿಂದ ರಕ್ತ ಹೋಗಲಾರದು ಎನ್ನುವಷ್ಟು ಅಕೃತ್ಯಗಳು ಒಂದು ಕಡೆಯಿಂದ ಆಗಿವೆ. ಅಂಥ ಒಬ್ಬ ಕುಖ್ಯಾತ ದರೋಡೆಕೋರನಿಗೆ ಗಲ್ಲು ಶಿಕ್ಷೆ ವಿಧಿಸಲಾಗಿತ್ತು. ಕೊನೆಯ ಅಪೇಕ್ಷೆ ಏನು ಎಂಬುದಾಗಿ ಆತನನ್ನು ಕೇಳಿದಾಗ ಬಂದ ಉತ್ತರ, ಹೆತ್ತ ತಾಯಿಯನ್ನು ಒಮ್ಮೆ ನೋಡಬೇಕು. ಸಹಜ ತಾನೆ, ಸಾಯುವ ಮೊದಲು ಜನ್ಮ ಕೊಟ್ಟವಳನ್ನು ಒಮ್ಮೆ ನೋಡಬೇಕು ಅಂತ ಅಪೇಕ್ಷೆ ಪಟ್ಟರೆ ಅದು ತುಂಬ ಸಹಜ ಅಂತಲೇ ಯಾರಿಗಾರು ಅನ್ನಿಸ್ಬೇಕು. ಜೈಲಿನ ಅಧಿಕಾರಿಗಳು ತಾಯಿಯನ್ನು ಕರೆಸ್ತಾರೆ. ತಾಯಿಯೂ ಕೂಡ ಸಂಭ್ರಮದಲ್ಲೇ ಬರ್ತಾಳೆ. ಯಾಕೆಂದರೆ ಕೊನೆಯ ಪಕ್ಷ ತನ್ನನ್ನು ನೋಡಬೇಕು ಅಂತ ಅಪೇಕ್ಷೆ ಪಟ್ಟನಲ್ಲ, ಕೊನೆಯ ಭೇಟಿ. ಹೆತ್ತವರಿಗೆ ಹೆಗ್ಗಣ ಮುದ್ದು, ಮಗನೇ ತಾನೆ ಪಾತಕಿ ಆದ್ರೇನು. ಆಕೆ ಬರ್ತಾಳೆ, ಇಬ್ಬರ ಭೇಟಿ ಆಗ್ತದೆ. ಅಧಿಕಾರಿಗಳ ನಿರೀಕ್ಷೆ ಈಗ ಪರಸ್ಪರ ಪ್ರೀತಿಮಯವಾದ ಮಾತುಕತೆಗಳಾಗ್ತವೆ. ಇಬ್ಬರು ಒಬ್ಬನೊಬ್ಬರು ಪ್ರೀತಿಯಿಂದ ಮಾತಾಡ್ಕೊಳ್ತಾರೆ, ಪ್ರೀತಿ ವಿನಿಮಯ ಆಗ್ತದೆ ಅಂತ ಇದ್ದರೆ ಆಗಿದ್ದು ಬೇರೆ. ತಾಯಿಯನ್ನು ಕಂಡೊಡನೆ, ಆಕೆ ಬಳಿ ಬಂದೊಡನೆ ಈ ದರೋಡೆಕೋರ ಪಟ 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 ಪಟನೆ ಆಕೆಯ ಕೆನ್ನೆಗಳಿಗೆ, ಎರಡೂ ಕೆನ್ನೆಗಳಿಗೆ ಬಾರಿಸ್ತಾನೆ. ಯಾಕೆ ಹಾಗೆ? ಕಾರಣ ಇಷ್ಟೆ. ಚಿಕ್ಕ ವಯಸ್ಸಿನಲ್ಲಿ ಶಾಲೆಗೆ ಹೋಗುವಾಗ ಈ ದರೋಡೆಕೋರ ಪೆನ್ಸಿಲ್ ಕದ್ಕೊಂಡು ಬರ್ತಾ ಇದ್ದಂತೆ. ಪೆನ್ನು ಕದ್ಕೊಂಡು ಬರೋದು, ಪೆನ್ಸಿಲ್. ಯಾಕೆಂದರೆ ಬೆಳೆವ ಸಿರಿ ಮೊಳಕೆಯಲ್ಲಿ ಚಿಕ್ಕ ವಯಸ್ಸಿಂದ ಆರಂಭ ಆಗಬೇಕು ಇಂಥದ್ದು. ಅದು ಮೊಳಕೆಯಲ್ಲೇ ಆರಂಭ ಆಗಿತ್ತು. ಶಾಲೆಗೆ ಹೋಗುವಾಗಲೇ ಕಳ್ಳತನದ ಪ್ರವೃತ್ತಿ ಅವನಿಗಿತ್ತು. ಚಿಕ್ಕ ಚಿಕ್ಕ ವಸ್ತುಗಳನ್ನು ಕದ್ಕೊಂಡ್ಬರ್ತಾ ಇದ್ದ. ನಾವಾಗಲೇ ಹೇಳಿದ ಹಾಗೆ ಪೆನ್ನಿನಂಥ, ಪೆನ್ಸಿಲ್ನಂಥ ವಸ್ತುಗಳನ್ನು ಕದ್ಕೊಂಡು ಬರ್ತಾ ಇದ್ದ. ಅಮ್ಮ ಬೇಡ ಅಂತ ಹೇಳಲಿಲ್ಲ, ಬೈಲಿಲ್ಲ, ದಂಡಿಸಲು ಇಲ್ಲ. ಒಂದು ಮಟ್ಟಿಗೆ ಪ್ರೋತ್ಸಾಹಿಸೋದಾಗೆ ಆಯ್ತದು. ಯಾಕೆಂದರೆ ತಪ್ಪು ಇದು ಮಾಡಬೇಡ ಅಂತ ಹೇಳಿದೆ, ಅದು ಸರಿ ಅಂತ ಹೇಳಿದಾಗ ಆಯ್ತಲ್ವಾ. ಹಾಗಾಗಿ ಈ ಪೆನ್ನು ಪೆನ್ಸಿಲ್ಗೆ ಪ್ರಮೋಷನ್ ಬರೋಕ್ಕೆ ಶುರುವಾಯಿತು. ದೊಡ್ಡ ದೊಡ್ಡ ವಸ್ತುಗಳು, ದುಡ್ಡು ಕದಿಯೋಕ್ಕೆ ಆರಂಭ ಮಾಡಿದ, ಬೆಲೆ ಬಾಳೋ ವಸ್ತುಗಳನ್ನು ಕದಿಯೋಕ್ಕೆ ಆರಂಭ ಮಾಡಿದ. ಅದು ಮುಂದುವರೆದು ದೊಡ್ಡ ದರೋಡೆಕೋರನಾಗಿ, ರಣಪಾತಕಿಯಾಗಿ ಮಾರ್ಪಟ್ಟ. ಆತ ತನ್ನ ಕೊನೆಯಾಸೆಯಾಗಿ ತಾಯಿಯನ್ನು ಕರೆಸಿದ್ದು ಯಾಕೆ ಅಂದರೆ, ತಾಯಿಯ ಕೆನ್ನೆಗೆ 4 ಏಟು ಕೊಟ್ಟು, ನೀನು ಅವತ್ತೇ ನನ್ನನ್ನು ನಿಲ್ಲಿಸಿದರೆ, ನಾನು ಪೆನ್ಸಿಲ್ ಕದ್ದಾಗ ನನ್ನ ಕೈ ಮೇಲೆ 2 ಏಟು ಕೊಟ್ಟು ನನ್ನನ್ನು ದಂಡಿಸಿ ಇದನ್ನು ಮಾಡಬಾರ್ದು ಅಂತ ಹೇಳಿದರೆ ಈ ಪರಿಸ್ಥಿತಿ ನನಗೆ ಬರ್ತಾ ಇರಲಿಲ್ಲ. ನಾನು ಇವತ್ತಿಷ್ಟು ಹಾಳಾದರೆ ನೀನೇ ಕಾರಣ ಅದಕ್ಕೆ. ತಾಯಿಯ ಕೆನ್ನೆಗೆ ಹೊಡಿಬೇಕು ಅಂತಲ್ಲ, ಅದು ಸರಿ ಅಂತಲ್ಲ, ಅದು ಸರಿ ಅಲ್ಲವೇ ಅಲ್ಲ, ಅದು ಬೇರೆ ಮಾತು. ಆದರೆ ಹಿ ಹ್ಯಾಸ್ ಎ ಪಾಯಿಂಟ್ ಅಂತ. ಆತನ ಅಂಬಾಣ ಸರಿ ಇದೆ ಅಂತ. ಎಳವೆಯಲ್ಲೇ ನಿಲ್ಲಿಸಿದರೆ, ಎಳವೆಯಲ್ಲೇ ದಂಡಿಸಿದರೆ, ಎಳವೆಯಲ್ಲಿ ತಿದ್ದಿದ್ರೆ ಎಷ್ಟು ಬೆಳೆದು ಬರ್ತಾ ಇರಲಿಲ್ಲ ಅವನ ದುರ್ಗುಣಗಳು ಅಥವಾ ದುಷ್ಪ್ರವೃತ್ತಿ. ಅದೇ ಸ್ಖಾಲಿತ್ಯೆ ಶಾಸಿತಾರಂ, ತಪ್ಪನ್ನು ತಿದ್ದಬೇಕು. ಗುರುತ್ವ ಎನ್ನುವುದು ತಪ್ಪನ್ನು ತಿದ್ದುವುದರಲ್ಲಿದೆ. ಅದನ್ನು ಮಾಡದಿದ್ದರೆ ಅವನು ಗುರುವಲ್ಲ. ಗುರುವಾದವನಿಗೆ ದಿವ್ಯ ದೃಷ್ಟಿ ಇರಬೇಕಂತೆ. ದಿವ್ಯ ದೃಷ್ಟಿ ಅಂದ್ರೇನು? ಗುರುವಾದವನು ಶಿಷ್ಯನ ದಿವ್ಯತೆಯನ್ನು ಕಾಣಬೇಕು,
ದೋಷ ದೃಷ್ಟಿಯಾಗಿರ್ಬೇಕು ಅವನು, ದೋಷಗಳನ್ನು ಕಾಣಬೇಕು. ದಿವ್ಯ ದೃಷ್ಟಿ, ದೋಷ ದೃಷ್ಟಿ. ದೃಷ್ಟಿಯಲ್ಲಿ ದೋಷ ಇದೆ ಅಂತ ಅರ್ಥ ಅಲ್ಲ, ಅದಕ್ಕೆ ದಿವ್ಯತೆಯನ್ನು ಕಾಣುವ ದೃಷ್ಟಿ, ದೋಷಗಳನ್ನು ಕಾಣುವ ದೃಷ್ಟಿ, ಎರಡೂ ಬಗೆಯ ದೃಷ್ಟಿಗಳು ಬೇಕು. ದಿವ್ಯತೆಯನ್ನು ಕಂಡಾಗ ಅದನ್ನು ಉಳಿಸ್ಬೇಕು, ಬೆಳೆಸಬೇಕು, ದೋಷಗಳನ್ನು ಅಳಿಸ್ಬೇಕು. ಹೀಗೆ ತಾನೇ ಒಂದು ಪರಿಪೂರ್ಣ ವ್ಯಕ್ತಿತ್ವದ ನಿರ್ಮಾಣ ಆಗುವಂಥದ್ದು. ಹಾಗಾಗಿ ಮಗುವಿನ ಒಳಗಿನ ಸದ್ಗುಣಗಳು, ಒಳ್ಳೆಯ ಅಂಶಗಳು, ಅದನ್ನು ಕಾಣುವ ಕಣ್ಣಿರಬೇಕು ಗುರುವಾದವಾಗಿ. ಅದನ್ನು ರಕ್ಷಿಸಿ ಪೋಷಿಸ್ತಕ್ಕಂಥ ಕೆಲಸ ಆಗಬೇಕು. ಅದಕ್ಕಿಂತ ಮುಖ್ಯವಾಗಿ ದೋಷಗಳನ್ನು ಗುರುತಿಸಬೇಕು. ಮಗುವಿನ ದೋಷಗಳನ್ನು, ಮೊಳಕೆಯಲ್ಲಿರ್ತಕ್ಕಂಥ ದೋಷಗಳನ್ನು ಗುರುತಿಸಿ ಮೊಳಕೆಯಲ್ಲೇ ಚಿವುಟಿದರೆ ಮುಂದೆ ಆ ದುರ್ಗುಣಗಳು ಬೆಳೆಯೋದನ್ನು ತಪ್ಪಿಸ್ಬೋದು. ಆದರೆ ಒಂದು ಕಷ್ಟದ ಕೆಲಸ ಏನಪ್ಪ ಅಂದರೆ, ಯಾರೇ ಆಗಲಿ ತಪ್ಪು ನಡೆದಿದ್ದು ಅಂದರೆ ಬೇಸರ ಪಟ್ಕೋತಾರೆ. ಲೋಕ ಸಹಜವಾಗಿಯೇ ಈ ಪ್ರವೃತ್ತಿ ಇದೆ. ಹೊಗಳ್ತಾ ಇದ್ದರೆ ಭಾಳ ಪ್ರೀತಿ ಉಕ್ಕಿ ಬರ್ತದೆ ಅಂಥವ್ರ ಮೇಲೆ. ಆದರೆ ತಪ್ಪು ನಿನ್ನದು, ದೋಷ ನಿನ್ನದು ಇದು ಎಂಬುದಾಗಿ ಎತ್ತಿ ಹೇಳಿದರೆ ಹಾಗೆ ಹೇಳಿದವರು ಕೆಟ್ಟವರಾಗ್ತಾರೆ. ಅವ್ರ ಮೇಲೆ ಬೇಸರ ಆಗ್ತದೆ ನಮಗೆ. ವಾಸ್ತವವಾಗಿ ಅದೇ ಬೇಕು. ಈಗ ನಮ್ಮಲ್ಲಿರುವ ಗುಣವನ್ನು ಎತ್ತಿ ಹೇಳಿ ನಮಗಾಗೋ ಲಾಭ ಏನು? ದೋಷವನ್ನು ಹೇಳಿದ್ರೆ ತಿದ್ದುಕೊಳ್ಬೋದು. ನಾವು ಮೊದಲೇ ಉದಾಹರಣೆ ಕೊಟ್ಟ ಹಾಗೆ ವೈದ್ಯ ಪರಿಶೀಲನೆ ಮಾಡಿ, ತಪಾಸಣೆ ಮಾಡಿ, ಏನು ಕಾಯಿಲೆ ಇದೆ, ಶರೀರದ ಯಾವ ಭಾಗದಲ್ಲಿ ಏನು ದೋಷ ಇದೆ ಎಂಬುದನ್ನು ಹೇಳಿದರೆ ಚಿಕಿತ್ಸೆಗೆ ಅನುಕೂಲ ಆಗ್ತದೆ. ಇಲ್ಲದಿದ್ದರೆ ಅದು ನಾಳೆ ಬೆಳೆದು ಮಾರಿ ಆಗ್ಬೋದು, ಹೆಮ್ಮಾರಿ ಆಗ್ಬೋದು, ಜೀವನವನ್ನೇ ಬರಿ ತೆಗೆದುಕೊಳ್ಬೋದು. ಅದು ಬಿಟ್ಟು ನಾವು ವೈದ್ಯರ ಬಳಿ ಹೋಗಿ ವೈದ್ಯ ನಮ್ಮನ್ನು ಹೊಗಳಬೇಕು, ವೈದ್ಯ ನಮ್ಮನ್ನು ಸ್ತುತಿಸಬೇಕು ಅಂತ ನಿರೀಕ್ಷೆ ಮಾಡಿದರೆ ಅದರಂಥ ಮೂರ್ಖತನ ಬೇರೆ ಯಾವುದೂ ಇಲ್ಲ. ಆದರೆ ಸ್ವಭಾವ ಹೀಗಿದೆ ಜನರದ್ದು. ಹೊಗಳುವವರು ಬೇಕು, ನಿಂದಕರು ಬೇಡ. ಅಥವಾ ನಿಂದೆ ಅಂದರೆ ಏನು? ದೋಷೋದ್ಘಾಟನ, ದೋಷವನ್ನು ಎತ್ತಿ ಹೇಳ್ತಕ್ಕಂಥದ್ದು, ಅದು ಯಾರು ಮಾಡಬಾರದು ಎಂಬ ಒಂದು ಮನುಷ್ಯನ ಸ್ವಭಾವದಿಂದಲಾಗಿಯೇ ತಿದ್ದುಕೊಳ್ಳೋಕ್ಕಾಗ್ತಾ ಇಲ್ಲ ಅವನಿಗೆ. ಈ ಮೊದಲೇ ನಾವು ಪ್ರಸ್ತಾಪ ಮಾಡಿದ ಹಾಗೆ ಕನ್ನಡಿ ಹಾಕಬೇಕು. ಈಗ ನಾವು ಎಲ್ಲ ಸರಿಯೇ ಇರೋದು ಅಂತಾದರೆ ಕನ್ನಡಿ ಹಾಕಬೇಕು. ನಮ್ಮಷ್ಟಕ್ಕೆ ನಾವು ಬಟ್ಟೆ ಹಾಕ್ಕೊಂಡು ಕೂದಲು ಒಪ್ಪೋರಣ ಮಾಡ್ಕೊಂಡು ಹೊರಟ್ಬಿಡ್ಬೋದು. ಆದರೆ ಏನಾಯಿತು, ನಾವು ಮಾಡ್ಕೊಂಡು ಅಲಂಕಾರ ಶೃಂಗಾರ ಏನಾಯಿತು, ಓರೆಕೋರೆಗಳು ಇವೆಯೇ ಇಲ್ಲವೇ ಎಂಬುದು ಗೊತ್ತಾಗಬೇಕಾದ್ರೆ ಕನ್ನಡಿ ಇರಬೇಕು. ಕನ್ನಡಿ ಮಾಡುವ ಮುಖ್ಯವಾದ ಕೆಲಸವೇ ಓರೆಕೋರೆಗಳನ್ನು ನಮಗೆ ತಿಳಿಸಿಕೊಡುವಂಥದ್ದು ಅಂತ. ನಮ್ಮ ಓರೆಕೋರೆಗಳನ್ನು ನಮಗೆ ತಿಳಿಸಿಕೊಡುವಂಥದ್ದು ಸ್ಖಾಲಿತ್ಯೆ ಶಾಸಿತಾರಂ ಎನ್ನುವ ಹಾಗಿದೆ ಕನ್ನಡಿಯ ಒಂದು ಸ್ವಭಾವ. ಈ ನಿಟ್ಟಿನಲ್ಲಿ ಭಾರವಿಯ ಕಥೆ ನಮಗೆ ನೆನಪಾಗ್ತದೆ. ಮಹಾಕವಿ ಭಾರವಿ, ಸಂಸ್ಕೃತದಲ್ಲಿ ಪಂಚ ಮಹಾಕಾವ್ಯಗಳು, ಅವುಗಳಲ್ಲಿ ಒಂದು ಕಿರಾತಾರ್ಜುನೀಯಂ. ಕಿರಾತಾರ್ಜುನೀಯಂ ಕೃತಿಯನ್ನು ರಚಿಸಿದವನು ಮಹಾಕವಿ ಭಾರವಿ, ಬಹಳ ದೊಡ್ಡ ಕವಿ. 5 ಕವಿಗಳ ಪಟ್ಟಿಯಲ್ಲಿ ಬರ್ತಕ್ಕಂಥವನು, 5 ಮಹಾಕಾವ್ಯಗಳ ಪಟ್ಟಿಯಲ್ಲಿ ಅವನ ಕೃತಿ ಬರ್ತಾ ಇದೆ ಅಂದರೆ ಆ ಮಟ್ಟದವನು. ಕಾಳಿದಾಸನಂತಹವರೊಟ್ಟಿಗೆ ಅಥವಾ ಅಂಥ ಮಹಾಕವಿಗಳ ಪಟ್ಟಿ ಆ ಸಾಲಲ್ಲಿ ಬರ್ತಕ್ಕಂಥವನು ಮಾಘನೊಟ್ಟಿಗೋ ಅಥವಾ ಶ್ರೀಕೃಷ್ಣನೊಟ್ಟಿಗೋ ಅಂಥವರೊಟ್ಟಿಗೆ ಬರುವಂಥ ಹೆಸರದು. ಅವನ ಬಾಲ್ಯದಲ್ಲಿ ಒಂದು ದೊಡ್ಡ ಘಟನೆ ಆಗ್ತದೆ. ಬಾಲ್ಯದಲ್ಲಿಯೇ ಕವಿ ಭಾರವಿ ಅಂದರೆ ಅವನು ದೊಡ್ಡವನಾದ್ಮೇಲೆ ಕವಿ ಆಗಿದ್ದು ಅಂತೇನಲ್ಲ, ಚಿಕ್ಕ ವಯಸ್ಸಲ್ಲೇ ಕವಿ. ಭಾರವಿ ಕವಿತೆಗಳನ್ನು ರಚಿಸಿದರೆ ಅವನ ಸ್ನೇಹಿತರು ಬಳಗ ಮಾತ್ರ ಅಲ್ಲ, ಊರಿನವರೆಲ್ಲ ಮೆಚ್ಚಿಕೊಳ್ತಾ ಇದ್ರು, ಹೊಗಳ್ತಾ ಇದ್ರು. ಎಷ್ಟು ಚೆನ್ನಾಗಿದೆ, ಇಷ್ಟು ಚಿಕ್ಕ ವಯಸ್ಸಲ್ಲೇ ಇಷ್ಟು ಒಳ್ಳೆ ಕವಿತೆ, ಇಂಥ ಸಮಯವಾಗಿರ್ತಕ್ಕಂಥ ಅರ್ಥಪೂರ್ಣವಾಗಿರ್ತಕ್ಕಂಥ ಕವಿತೆ ಎಂಬುದಾಗಿ ಒಂದೊಂದು ಕವಿತೆಯನ್ನು ಊರಿನವರೆಲ್ಲ ಮೆಚ್ಕೋತಾ ಇದ್ರು. ತಂದೆ ಮಾತ್ರ ಟೀಕಿಸ್ತಾ ಇದ್ರಂತೆ. ಪ್ರತಿ ಬಾರಿ ಕವಿತೆ ತಗೊಂಡು ಹೋದರೆ ತಂದೆ ಬಳಿಯಲ್ಲಿ ದೋಷವನ್ನು ಹುಡುಕಿ ಹೇಳೋದು ತಂದೆ, ಇದು ತಪ್ಪಿದೆ ನೋಡು, ಇದು ಸರಿ ಇಲ್ಲ ನೋಡು, ಇದು ಇನ್ನೂ ಸುಧಾರಿಸ್ಕೋಬೇಕು. 1 ಬಾರಿ 2 ಬಾರಿ ಸರಿ, ನಿತ್ಯ ಇದೇ ಕಥೆ ಆದಾಗ ಭಾರವಿಗೆ ಅಸಮಾಧಾನ ಉಂಟಾಯಿತು, ಅಸಂತೋಷ ಉಂಟಾಯಿತು. ತಂದೆಗೆ ತನ್ನ ಮೇಲೆ ಮಾತ್ಸರ್ಯ, ತನ್ನ ಕವಿತ್ವವನ್ನು ಮೆಚ್ಚಿಕೊಳ್ತಕ್ಕಂಥ ಗುಣ ತನ್ನ ತಂದೆಗಿಲ್ಲ, ಹೊಟ್ಟೆ ಕಿಚ್ಚು.
ಮಾತ್ಸರ್ಯ ಅಂತ. ಈ ಮಾತ್ಸರ್ಯ ಅಸೂಯೆ ಅನ್ನೋದಕ್ಕೆ ಏನು ಅಂದರೆ ಗುಣವಿರುವಲ್ಲಿ ದೋಷವನ್ನು ಹೇಳೋದಕ್ಕೆ ಮಾತ್ಸರ್ಯ ಅಥವಾ ಅಸೂಯೆ ಅಂತ ಹೇಳ್ತಾರೆ. ಗುಣವಿದೆ, ಆ ಗುಣ ಗುರುತಿಸಿ ದೋಷವನ್ನು ಕಾಣುವಂಥದ್ದು ಹೇಳುವಂಥದ್ದು. ತಂದೆ ಬಗ್ಗೆ ಹಾಗೆ ಭಾವಿಸ್ತಾ ಇರೋದು ಭಾರವಿ. ಆದರೆ ನಿಜವಾಗಿ ತಂದೆಯ ಗುಣದಲ್ಲೇ ಭಾರವಿ ದೋಷ ಕಂಡಿರ್ಬೋದು, ಆ ಸಾಧ್ಯತೆ ಇದ್ದೇ ಇದೆ. ನಿತ್ಯ ನಡೀತಾ ಇದೆ, ಇದು ಮುಂದುವರಿತಾ ಇದೆ. ತನ್ನ ತಂದೆ ಗುಣಗ್ರಹ ಎಲ್ಲ, ದೋಷೈಕ ದೃಷ್ಟಿ, ಮಾತ್ಸರ್ಯ ಭರಿತ ಎಂಬುದಾಗಿ ಏನು ಒಂದು ಬೀಜ ಭಾರವಿಯ ತಲೆಯಲ್ಲಿ ಬಿತ್ತಲ್ಪಟ್ಟಿತ್ತೋ ಅದು ಬೆಳೆದು 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 ತಂದೆಯ ಮೇಲೆ ದ್ವೇಷವಾಗಿ ಪರಿಣಮಿಸಿತು. ಮಗನಿಗೆ ತಂದೆಯ ಮೇಲೆ ಭಯಂಕರ ದ್ವೇಷ ಎಲ್ಲಿಗೆ ತಲುಪಿತು ಅಂದರೆ, ಅದು ಒಂದು ರಾತ್ರಿ ತಂದೆ ತಾಯಿ ಮಲಗಿದ್ದಾರೆ. ಅಟ್ಟದ ಮೇಲಿಂದ ಬಂದು ಭಾರವಿ ದೊಡ್ಡ ಕಲ್ಲನ್ನು ತಂದೆಯ ತಲೆ ಮೇಲೆ ಎತ್ತಿ ಹಾಕೋದ್ರಲ್ಲಿದ್ದಾನೆ. ಸಾಧ್ಯವೇ ಇಲ್ಲ ಅಂತ ಈ ತಂದೆಯನ್ನು ಸಹಿಸ್ಕೊಳ್ಳೋದು ಅಂತ. ಎಷ್ಟು ದಿನ ಅಂತ ಅಂತ್ಯ ಅಂತಿಲ್ವಾ, ನಾನೇ ಅಂತ್ಯ ಮಾಡ್ತೇನೆ ಅಂತ. ಹಾಗೆ ಮಲಗಿ ನಿದ್ರಿಸುವ ತಂದೆಯ ತಲೆಯ ಮೇಲೆ ದೊಡ್ಡ ಕಲ್ಲನ್ನು ಎತ್ತಿ ಹಾಕಿ ತಂದೆಯನ್ನು ಕೊಲ್ಲುವುದರಲ್ಲಿ ಭಾರವಿ ಇದ್ದಾನೆ. ಅಷ್ಟು ಹೊತ್ತಿಗೆ ಏನೋ ಮಾತು ಕೇಳ್ತಾನೆ. ಏನಪ್ಪ ಅಂದರೆ, ತಂದೆ ತಾಯಿ ಇಬ್ಬರು ಪರಸ್ಪರ ಮಾತಾಡ್ಕೋತಾ ಇದ್ರು. ರಾತ್ರಿ ಶಯ್ಯಾಗೃಹದಲ್ಲಿ ಅವರಿಬ್ಬರೇ ಇದ್ದರು. ಅವರಿಬ್ಬರು ಪರಸ್ಪರ ಮಾತಾಡ್ಕೋತಾ ಇದ್ದಾರೆ. ಭಾರವಿ ತಾಯಿ ಭಾರವಿ ತಂದೆಯನ್ನು ಕೇಳ್ತಾ ಇದ್ದಾಳೆ, ಯಾಕ್ರೆ ನೀವು ಹಾಗೆ ಮಾಡ್ತೀರಿ? ಎಷ್ಟು ಒಳ್ಳೊಳ್ಳೆ ಕವಿತೆಗಳನ್ನು ಬರ್ಕೊಂಡು ಬರ್ತಾನೆ ಅವನು, ಊರಿನವರೆಲ್ಲ ಮೆಚ್ಚುತ್ತಾರೆ. ನಿಮಗೊಂದು ಮಾತ್ರ ಯಾಕೆ ಅದರ ಗುಣ ಸ್ವಾರಸ್ಯ ಕಾಣಿಸೋದಿಲ್ವೋ ಏನೋ? ಪ್ರತಿ ಸತಿ ದೋಷವನ್ನೇ ಹೇಳೋದು. ಪಾಪ ಏನಾಗಬೇಡ ಅವನಿಗೆ. ಅದಕ್ಕೆ ಭಾರವಿ ತಂದೆ ಉತ್ತರ ಕೊಟ್ಟನಂತೆ, ಅದು ಹಾಗಲ್ಲ. ಭಾರವಿ ಕವಿತೆಗಳು ಅದ್ಭುತವಾಗಿವೆ, ನಾನೂ ಬಲ್ಲೆ. ಅದು ನನಗೆ ಎಲ್ಲಿಲ್ಲದ ಗರ್ವ ಇದೆ. ನನ್ನ ಮಗನಂಥ ಕವಿ ಈ ಪ್ರಪಂಚದಲ್ಲಿ ಬೇರೆ ಯಾರಿಲ್ಲ ಈ ಕಾಲದಲ್ಲಿ. ಅದನ್ನು ನಾನು ಚೆನ್ನಾಗಿ ಬಲ್ಲೆ. ಆದರೆ ಭಾರವಿಯನ್ನು ನಾನು ಸ್ತುತಿ ಮಾಡಿದರೆ, ಓ ಅದ್ಭುತವಾಗಿದೆ ಕವಿತೆ, ಇದರ ಮುಂದೆ ಏನು ಇಲ್ಲ ಅಂತ ಹೇಳಿದರೆ ಅಲ್ಲಿಗೆ ಅವನ ಬೆಳವಣಿಗೆ ನಿಂತು ಹೋಗ್ಬಿಡ್ತದೆ. ಎಲ್ಲರೂ ಹೊಗಳ್ತಾ ಇದ್ದಾರೆ, ನಾನು ಅದನ್ನೇ ಮಾಡಿದರೆ ಇನ್ಯಾರೂ ಬಾಕಿ ಇಲ್ಲ. ಹಾಗೆ ಅವನಿಗೆ ಆಯಿತು, ತಾನು ಪರಿಪೂರ್ಣ ಅಂತ ಅನಿಸಿದರೆ ಅವನು ಬೆಳೆಯೋದು ಹೇಗೆ? ಇನ್ನೂ ಬೆಳಿಬೇಕು. ಬಹಳಷ್ಟು ದೂರ ಬಂದಿದ್ದಾನೆ ಅವನು, ಬಹಳಷ್ಟು ಎತ್ತರಕ್ಕೆ ಏರಿದ್ದಾನೆ. ಆದರೆ ಇನ್ನೂ ಮೇಲೆ ಶಾಶ್ವತವಾಗಿ ಕಾವ್ಯಲೋಕದಲ್ಲಿ ಸ್ಥಾನ ಪಡ್ಕೊಳ್ಬೇಕು, ವಿಶ್ವದಲ್ಲೇ ಅಗ್ರಮಾನ್ಯನಾಗಬೇಕು ಅಂದರೆ ಇನ್ನಷ್ಟು ಅವನಲ್ಲಿ ವಿಕಾಸವನ್ನು ಏರ್ಪಡಬೇಕು. ಹಾಗಾಗಿ ನಾನು ಹುಡುಕುವುದು ಇನ್ನೂ ಏನು ಸುಧಾರಣೆ ಮಾಡಬಹುದು, ಇನ್ನೆಲ್ಲಿ ವ್ಯತ್ಯಾಸಗಳಿದೆ, ಅದನ್ನು ಹೇಳುವವರು ಯಾರೂ ಇಲ್ಲ, ನಾನೇ ಹೇಳಬೇಕು ಅದನ್ನು ಅಂತ. ಹಾಗಾಗಿ ನಾನು ಅದನ್ನು ಹೇಳ್ತೇನೆ. ಮತ್ತು ಅವನ ಪ್ರತಿಭೆ ಗುಣ ನಾನು ಮೆಚ್ಚಿದಷ್ಟು ಬೇರೆ ಯಾರು ಮೆಚ್ಚಿದ್ದಾರೆ ಈ ಪ್ರಪಂಚದಲ್ಲಿ ಎಂದಾಗ ಜರ್ರನ್ನು ಹಿಡಿದು ಹೋಯಿತು ಭಾರವಿಯ ದ್ವೇಷ. ಕಣ್ತರಿತು ಭಾರವಿ. ಏನು ಅನ್ಕೊಂಡ್ಬಿಟ್ಟಿದ್ದೆ ನಾನು, ದೇವತೆಯಂಥ ತಂದೆಯನ್ನು ಕೊಲ್ಲಲಿಕ್ಕೆ ಹೊರಟಿದ್ನಲ್ಲ. ತನ್ನೊಳಗೆ ಇಷ್ಟೆಲ್ಲ ಪ್ರಶಂಸೆ ಮೆಚ್ಚುಗೆ ಇದ್ದರೂ ಅದನ್ನು ಅದುಮಿ ಹಿಡಿದು ತನ್ನ ಮಗನಡೆ ಇನ್ನಷ್ಟು ಉತ್ತಮಪಡಿಸಬೇಕು ಅನ್ನೋ ಕಾರಣಕ್ಕೆ ನಿತ್ಯ ಸ್ಖಾಲಿತ್ಯೆ ಶಾಸಿತಾರಂ ತಿದ್ದುವ ತಂದೆಯನ್ನು ಕೊಲ್ಲ ಹೊರಟುಬಿಟ್ಟಿದ್ನಲ್ಲ. ಎಂಥ ಪಾಪಿ ನಾನು. ಪಶ್ಚಾತ್ತಾಪದ ಬೇಗೆಯಲ್ಲಿ ಬೆಂದು ಹೋದ ಭಾರವಿ ಹಿಡಿದು ಹೋಗಿ ತಂದೆ ತಾಯಿಗಳ ಮುಂದೆ ನಿಂತ್ಕೋತಾನೆ. ಮಧ್ಯರಾತ್ರಿ, ಏನು ಇಷ್ಟೊತ್ತಿಗೆ ಬಂದೆ? ಭಾರವಿದು ಒಂದೇ ಪ್ರಶ್ನೆ, ತಂದೆಯನ್ನು ಕೊಲ್ಲ ಹೊರಟವನಿಗೆ ಏನು ಶಿಕ್ಷೆ? ಹೆತ್ತ ತಂದೆಯನ್ನು, ತನ್ನ ಹಿತೈಷಿಯಾದ ತಂದೆಯನ್ನು ಕೊಲ್ಲ ಹೊರಟವನಿಗೆ ಶಿಕ್ಷೆ ಏನು? ಸಹಜವಾಗಿ ಭಾರವಿ ತಂದೆ ಹೇಳಿದ್ರಂತೆ, ಏನಿಲ್ಲ, ಮಾವನ ಮನೇಲಿ 6 ತಿಂಗಳು ಇರಬೇಕು ಅಂತ. ಹೆಣ್ಣು ಕೊಟ್ಟ ಮಾವನ ಮನೆಯಲ್ಲಿ 6 ತಿಂಗಳು ಇರುವುದು ಶಿಕ್ಷೆ. ಎಂಥ ಶಿಕ್ಷೆ ಅಂತ ಅನಿಸ್ಬಿಡ್ತು ಭಾರವಿಗೆ. ಆದರೆ ತಂದೆಯನ್ನು ಕೇಳಿ ಆಗದೆ ತಂದೆ ಬಾಯಲ್ಲಿ ಬಂದಾಗಿದೆ. ಮತ್ತೆ ಅದರ ತಿದ್ದುಪಡಿ ಅಥವಾ ಯಾವುದಕ್ಕೂ ಭಾರವಿ ಪ್ರಯತ್ನ ಪಡಲಿಲ್ಲ. ನೇರವಾಗಿ ಮಾವನ ಮನೆಗೆ ಹೋದ. ಭಾರಿ ಸ್ವಾಗತ, ಭೂರಿ ಭೋಜನ ಭಾರವಿಗೆ. ದಿನ 1 ಆಯಿತು, 2 ಆಯಿತು, 5 ಆಯಿತು, 8 ಆಯಿತು. ಭಾರವಿಗೆ ಸ್ಪಷ್ಟತೆ ಇತ್ತು, ಅವನ ಹೆಂಡತಿಗೂ ಸ್ಪಷ್ಟತೆ ಇತ್ತು. ಆದರೆ ಮಾವನ ಮನೆಗೆ ಸ್ಪಷ್ಟತೆ ಇಲ್ಲ. ಇನ್ನು ಬಂದಿದ್ದೆ ಯಾಕೆ, ಆಮೇಲೆ ಹೋಗ್ತಾ ಇಲ್ವಲ್ಲ ಯಾಕೆ? 8 ದಿನ, 10 ದಿನ, 15 ದಿನ ಆದರೂ ಹೋಗದೇ ಇದ್ದರೆ
ಅಳಿಯ ಏನಂತ ತಿಳ್ಕೊಳ್ಬೇಕು ಅಂತ. ಹಾಗಾಗಿ ತಂಗಿಯಲ್ಲಿ ಅಣ್ಣಂದಿರು ಕೇಳ್ತಾರೆ, ಏನು ಕತೆ ಭಾವ, ಏನು ವಿಶೇಷ ಏನು ಬಂದಿದ್ದು, ಮತ್ತು ತಿರುಗಿ ಪ್ರಯಾಣ ಯಾವಾಗ? ಅದಕ್ಕೆ ಇದು ವಿಷಯ ಹೇಳಿದಂತೆ ಭಾರವಿಯ ಪತ್ನಿ ಇಲ್ಲಿ 6 ತಿಂಗಳು ಇರಲಿಕ್ಕೋಸ್ಕರ ಬಂದಿದ್ದಾರೆ. ಅಲ್ಲಿಂದ ಮುಂದೆ ಆರಂಭ ಆಯಿತು ಅಸಡ್ಡೆ, ತಿರಸ್ಕಾರ. ಅದು ಹಾಗೆ ಅದು ಮಾವನ ಮನೇಲಿ ಹೋಗಿ ಉಳ್ಕೊಂಡ್ರೆ ಅದು ಏನಾಗ್ತದೆ ಅನ್ನೋಬೇಕು. ಒಂದು ಶ್ಲೋಕವೇ ಇದೆ, ಶ್ವಶುರ ಗೃಹ ನಿವಾಸ ಸ್ವರ್ಗತ್ವಲ್ಯೋ ನರಾಣ. ಹೆಣ್ಣು ಕೊಟ್ಟು ಮಾವನ ಮನೇಲಿ ವಾಸ ಮಾಡೋದು ಅಂದರೆ ಸ್ವರ್ಗ ಇದ್ದ ಹಾಗೆ ಅಂತದು, ಸ್ವರ್ಗತ್ವಲ್ಯೋ ನರಾಣ ಅಂತ ನಿರುಪಾದಕ ಕೆಡವಾಗಿಲ್ಲ. ಅದಕ್ಕೆ ಹಿಂದೆ ಕ್ಲಾಸ್ ಇದೆ, ಸೇರಿಸಿ ಹೇಳಬೇಕಾಗ್ತದೆ ಅದನ್ನು. ಏನಪ್ಪ, ಯಾವಾಗ ಅದು ಮಾವನ ಮನೆ ಸ್ವರ್ಗ ಅಂದರೆ ಯದಿ ವಸತಿ ದಿನಾನಿ 3 5 ಅಥ 7, 3 ದಿನವೋ 5 ದಿನವೋ 7 ದಿನವೋ ಇರೋದಾದರೆ ಮಾವನ ಮನೆ ಸ್ವರ್ಗ. ಆ 3, 5, 7 ದಿನಗಳಲ್ಲಿ ದಧಿ ಮಧು ಘೃತ ಭಕ್ಷ್ಯ ಕ್ಷೀರ ಸಾರ ಪ್ರವಾಹ, ಹೊಳೆ ಹರಿದು ಬಿಡ್ತದೆ ಅಂತ. ಹಾಲಿನ ಹೊಳೆ, ಮೊಸರಿನ ಹೊಳೆ, ತುಪ್ಪದ ಹೊಳೆ, ಜೇನಿನ ಮಳೆ. ತದುಪರಿ ನಿವಾಸ ಹೆಚ್ಚೇತ್, ಆಮೇಲೆ ಉಳ್ಕೊಂಡೆ. 7 ಹೋಗಿ 14 ಆಯಿತು, 21 ಆಯಿತು ಅಂತಾದರೆ ಶ್ಲೋಕದಲ್ಲಿ ಏನು ಹೇಳಿದ್ದಾರೆ ಅಂದರೆ ತದುಪರಿ ನಿವಾಸ ಹೆಚ್ಚೇತ್ ಪಾದರಕ್ಷಾ ಪ್ರಯೋಗ. ಅಲ್ಲಿವರೆಗೂ ಬಂದ್ಬಿಡ್ಬೋದು. ಅದು ಅವನು ಚಪ್ಪಲಿಗಿಂತ ಕಡೆ ಆಗ್ಬೋದು. ಪೆಟ್ಟು ಸಿಕ್ಕೋದು ಮಾತ್ರ ಅಲ್ಲ, ಚಪ್ಪಲಿಯಲ್ಲೇ ಪೆಟ್ಟು ಸಿಗ್ಬೋದು ಅಂತ. ಹಾಗಾಗಿ ಮಾವನ ಮನೆ ವಾಸ ಅನ್ನೋದು ಭಾಳ ಕಷ್ಟ ಅಂತ. ಮೊದಲು ಹಾಕು ಮಣೆ, ಆಮೇಲೆ ನೂಕು ಮಣೆ, ಆಮೇಲೆ ಯಾಕೆ ಮಣೆ ಅಂತ ಹೀಗಾಗ್ತದಂತೆ. ಹಾಕು ಮಣೆ, ಮಣೆ ಹಾಕ್ತಾರೆ ಮೊದಲು, ಆಮೇಲೆ ನೂಕ್ತಾರೆ ಮಣೆ ಕುತ್ಕೊಂಡು, ಮುಂದೆ ಮಣೆ ಹಾಕಿ ಮನೆಗೆ ಅಂತ ಆರಂಭ ಆಗ್ತದೆ ಅಂತ ದಿನಗಳು ಬಂದ್ಬಿಟ್ವು. ಹಾಗಾಗಿ ಇಲ್ಲಿಗೆ ಬಂತು ಪರಿಸ್ಥಿತಿ ಅಂದರೆ ಕೆಲಸದ ಆಳಿನಂತೆ ಭಾರವಿ ಮತ್ತು ಅವನ ಪತ್ನಿಯನ್ನು ನೋಡ್ಕೊಳ್ಳಿಕ್ಕೆ ಆರಂಭ ಆಯಿತು ಮಾವನ ಮನೆಯಲ್ಲಿ. ಪಕ್ಕಾ ಕೆಲಸದ ಆಳಿನ. ಅಲ್ಲಿಯೂ ಕೊನೆಗೆ ಭಾರವಿಗೆ ಕೊಟ್ಟ ಕೆಲಸ ಪಶುಗಳಿಂದ ಮೇಯಿಸುವಂಥದ್ದು ಅಂತ. ಈ ಕೆಲಸ ಕೊಡಲಾಯಿತು ಭಾರವಿಗೆ. ಏನೂ ಮಾಡದೆ ಅದನ್ನೇ ಮಾತನಾಡದೆ ಅದನ್ನೇ ಮಾಡ್ಕೊಂಡು ಬಂದಂತೆ ಭಾರವಿ. ಹೆಂಡತಿಗೆ ಬಹಳ ದುಃಖ, ಕಣ್ಣೀರು. ಎಂಥ ವಿದ್ವಾಂಸನಾದ ಮಹಾಕವಿಯಾಗಿರ್ತಕ್ಕಂಥ ಪತಿಯನ್ನು ಪಡೆದವಳು ತಾನು ಎಂಥ ಸ್ಥಿತಿ ಬಂತಲ್ಲ. ತೊತ್ತಿನಿಗಿಂತ ಕಡೆಯಾಗಿ ನೋಡ್ಕೊಡ್ತಾ ಇದ್ದಾರಲ್ಲ ತನ್ನದೇ ತಂದೆ ಮನೆಯಲ್ಲಿ ತಾಯಿ ಮನೆಯಲ್ಲಿ ಅಂತ ಬೇಸರ ಹೇಳ್ಕೊಂಡು ಹೊತ್ತಾಗ ಭಾರವಿ ಒಂದು ಶ್ಲೋಕವನ್ನು ಬರೀತಾನೆ. ಯಾಕೆ ಹೀಗಾಯಿತು, ಇಂಥ ಸ್ಥಿತಿ ಯಾಕೆ ಬಂತು ಅನ್ನೋದಕ್ಕೆ ಒಂದು ಶ್ಲೋಕವನ್ನು ರಚನೆ ಮಾಡ್ತಾನೆ. ಶ್ಲೋಕ ಹೇಗಿದೆ, ಸಹಸಾ ವಿದಧೀತ ನ ಕ್ರಿಯಾ. ದುಡುಕಿ ಏನೂ ಮಾಡಬಾರ್ದು, ಅವಸರಿಸಿ ಏನೂ ಮಾಡಬಾರ್ದು. ಅವಿವೇಕ ಪರಮಾಪದಾಂ ಪದಂ. ಅವಿವೇಕ, ತಪ್ಪು ಸರಿಗಳ ವಿವೇಕವಿಲ್ಲದೆ ಹೆಜ್ಜೆ ಮುಂದಿಟ್ಟರೆ ಪರಮಾಪದಾಂ ಪದಂ, ಅದು ದೊಡ್ಡ ಆಪತ್ತುಗಳಿಗೆ ದಾರಿಯಾಗ್ಬೋದು. ವೃಣುತೆ ಹಿ ವಿಮೃಶ್ಯಕಾರಿಣಂ ಗುಣಲುಬ್ಧಾ ಸ್ವಯಮೇವ ಸಂಪದ. ವಿಮೃಶ್ಯಕಾರಿಣಂ, ಯಾರು ವಿಮರ್ಶಿಸಿ ಕೆಲಸ ಮಾಡ್ತಾನೆ, ಯಾರು ವಿವೇಚನೆ ಮಾಡಿ ಚೆನ್ನಾಗಿ ಆಲೋಚಿಸಿ ಪರಿಭಾವಿಸಿ ಹೆಜ್ಜೆಯನ್ನು ತೆಗೆದುಕೊಳ್ತಾನೋ ಅಂಥವನನ್ನು ಹುಡುಕಿಕೊಂಡು ಬರುತ್ತವೆ ಸಂಪತ್ತುಗಳು, ಶ್ರೇಯಸ್ಸುಗಳು. ಭಾರವಿ ತನ್ನ ಬಗ್ಗೆ ತಾನೇ ಬರ್ಕೊಂಡು ಪದ್ಯ ಇದು. ದುಡುಕಿ ತಾನು ತನ್ನ ತಂದೆ ತಲೆ ಮೇಲೆ ಕಲೆತ್ತಾಕೋಕೆ ಹೋಗಿದ್ದೆ. ತನಗೆ ಜನ್ಮ ಕೊಟ್ಟು ತನ್ನನ್ನು ಬೆಳೆಸ್ತಾ ಇದ್ದಂಥ ತಂದೆಯನ್ನೇ ನಾನು ಕೊಲ್ಲಲಿಕ್ಕೆ ಹೋಗಿದ್ದೆ. ಅದೇನದು, ಅದು ದುಡುಕು ಅದು. ಹಾಗಾಗಿ ಆ ದುಡುಕಿನಿಂದ ಅತಿ ದೊಡ್ಡ ಆಪತ್ತಾಗಿಬಿಡ್ತಿತ್ತು. ತಂದೆಯನ್ನು ಕೊಂದೇ ಬಿಡ್ತಿದ್ದ ಭಾರವಿ. ತಂದೆ ಸಾವು ಮತ್ತು ಇವನಿಗೆ ಮಹಾಪಾತಕ, ಮಗನಿಗೆ ಮಹಾಪಾತಕ ಎರಡೂ ಬರ್ತಾ ಇತ್ತು. ಅದಾಗಲಿಲ್ಲ ಸದ್ಯ. ಆದರೆ ಇಷ್ಟಂತೂ ಆಯಿತು. ಮಾವನ ಮನೆಯಲ್ಲಿ ಬಂದು ಇಂಥ ಒಂದು ಹೀನಾಯ ಸ್ಥಿತಿಯನ್ನು ಅನುಭವಿಸ್ತಕ್ಕಂಥ ಸಂದರ್ಭ ಅಂತೂ ಬಂತಲ್ವ. ಹಾಗಾಗಿ ಅದೇ ಕಾರಣ ಎಂಬ ಅರ್ಥದಲ್ಲಿ ಆ ಶ್ಲೋಕ ಬರೆದಿದ್ದವನು. ಆ ಶ್ಲೋಕ ಪತ್ನಿಯ ಕೈಗೆ ಹೋಯಿತು. ಅಲ್ಲಿಂದ ಅವರಿವ್ರ ಕೈಗೆ ಹೋಗಿ ಎಷ್ಟು ಚೆನ್ನಾಗಿತ್ತು ಶ್ಲೋಕ ಅಂತಂದರೆ, ಚೆನ್ನಾಗಿದೆ ಅದು. ಅದು ಅರಮನೆಯನ್ನು ತಲುಪ್ತು. ಆ ಶ್ಲೋಕ ಅರಮನೆಯನ್ನು ತಲುಪ್ತು. ಭಾರವಿ ಪತ್ನಿಗೆ ಆ ಶ್ಲೋಕವನ್ನು ಕೊಡುವಾಗ ಪಾಪ ಅವಳಿಗೇನು ಇಲ್ವಲ್ಲ ಗತಿ. ಅದೇ ರೀತಿ ನಿರ್ಗತಿಗಳಾಗ್ಬಿಟ್ಟಿದ್ದಾಳೆ ಅವಳು. ಅವಳನ್ನ ಹೇಳಿ ಕೇಳೋರು ಇಲ್ಲ ಅನ್ನೋ ಪರಿಸ್ಥಿತಿ. ಏನೋ ಒಂದು 4 ಕಾಸು ಸಿಗಲಿ ಅವಳಿಗೂ ಅಂತ ಅನ್ನೋ ಭಾವು ಅಂದರೆ ಸೇರಿಕೊಂಡಿದೆ ಅಲ್ಲಿ. ಅರಮನೆಯಲ್ಲಿ ರಾಜ ಇಲ್ಲ. ಎಷ್ಟೋ ಕಾಲದ ಹಿಂದೆ ಒಂದು ದಂಡಯಾತ್ರೆ ಕೊಟ್ಬಿಟ್ಟಿದ್ದಾನೆ, ಬಂದಿಲ್ಲ ಇನ್ನು ರಾಜ. ವರ್ಷಗಟ್ಟಲೆ ಸರಿದು ಹೋಗಿದೆ ರಾಜನು.
ವಿಜಯ ಯಾತ್ರೆಗೆ ಹೋಗಿ. ರಾಣಿ ಇದ್ಲು, ಹಾಗಾಗಿ ಅವಳಿಗೆ ಇದೆಲ್ಲ ಮಹತ್ವ ಅಷ್ಟು ಕಲ್ಪನೆ ಇದ್ದಿದ್ದಿಲ್ಲ. ಸ್ವಲ್ಪ ದುಡ್ಡು ಕೊಟ್ಟು ಕಳಿಸ್ಕೊಡ್ತಾಳೆ ಶ್ಲೋಕ ಬರೆದವರಿಗೆ ಅಂತೇಳಿ. ಅವಳು ಸಣ್ಣ ಪುಟ್ಟ ಖರ್ಚಿಗಾಗುವಂತೆ ದಾರಿ ಪತ್ನಿಗೆ. ಆ ರಾಣಿ ಏನು ಮಾಡ್ತಾಳೆ ಅಂದರೆ, ತನ್ನ ಶಯ್ಯಾಗೃಹದಲ್ಲಿ, ಆ ಶ್ಲೋಕ ಅವಳಿಗೂ ಬಹಳ ಪ್ರಭಾವ ಬೀರುತ್ತೆ, ತನ್ನ ಶಯ್ಯಾಗೃಹದಲ್ಲಿ ತಲೆಯ ಮೇಲೆ ಅದನ್ನು ಸ್ವರ್ಣಫಲಕದಲ್ಲಿ ಕೆತ್ತಿಸಿಡ್ತಾಳೆ. ರತ್ನಮಯವಾದ ಅಕ್ಷರಗಳಲ್ಲಿ ಸ್ವರ್ಣಫಲಕದಲ್ಲಿ ಕೆತ್ತಿಸಿಡ್ತಾಳೆ. ಸಹಸಾ ವಿದುಧೀತ ನಕ್ರಿಯಾಂ, ದುಡುಕಿ ಏನೂ ಮಾಡಬಾರ್ದು. ಅವಿವೇಕ ಪರಮ ಪದಾಂ ಪದಂ, ಅವಿವೇಕವು ಮಹದಾಪತ್ತುಗಳಿಗೆ ಕಾರಣವಾದೀತು. ವೃಣುತೇಹಿ ವಿಮೃಶ್ಯ ಕಾರಿಣಂ ಗುಣಲುಬ್ಧಾ ಸ್ವಯಮೇವ ಸಂಪದ, ಸಂಪತ್ತುಗಳಿಗೆ ಗುಣದ ಲೋಭ ಇದೆ. ಎಲ್ಲಿ ಗುಣ ಇದೆಯೋ ಅಲ್ಲಿ ಸಂಪತ್ತಿರ್ತದೆ. ಈಗ ಯಾರು ವಿಮರ್ಶೆಕಾರಿ, ವಿಮರ್ಶಿಸಿ ಕೆಲಸ ಮಾಡುವವನ ಇರ್ತಾನೋ ಯಾರು, ವಿವೇಚನೆ ಮಾಡಿ ಹೆಜ್ಜೆ ತಗೊಳ್ತಾನೋ ಯಾರು, ಅಂತಂದರೆ ಗುಣಗಳಿರ್ತವೆ, ಸಂಪತ್ತುಗಳು ತಾನೇ ಬರ್ತವೆ. ಆ ಶ್ಲೋಕ ಎಂಥದ್ದೊಂದು ದೊಡ್ಡ ಉಪಕಾರವನ್ನು ರಾಣಿಗೂ ರಾಜನಿಗೂ ರಾಜಕುಮಾರನಿಗೂ ಮತ್ತು ರಾಜ್ಯಕ್ಕೂ ಮಾಡಿತು ಅಂದರೆ, ಕೆಲವು ಕಾಲ ಕಳೆದು ದೊರೆ ದಂಡಯಾತ್ರೆಯನ್ನು ಪೂರೈಸಿ ಮರಳಿ ಬರ್ತಾನೆ. ಬರುವಾಗ ಅವೇಳೆ ರಾತ್ರಿ ಬಂದು ಅರಮನೆಯನ್ನು ಪ್ರವೇಶ ಮಾಡಿ ತನ್ನ ಶಯ್ಯಾಗೃಹಕ್ಕೆ ಬರ್ತಾನೆ ರಾಣಿಯನ್ನು ಮಾತನಾಡಿಸ್ಬೇಕು ಅಂತ. ನೋಡಿದರೆ ರಾಣಿ ಶಯ್ಯಾಗೃಹದಲ್ಲಿ ಪೌಡಿಸಿದ್ದಾಳೆ. ರಾಣಿಯ ಪಕ್ಕದಲ್ಲಿ ಒಂದು ಪರಪುರುಷನೊಬ್ಬ ಮಲ್ಕೊಂಡಿದ್ದಾನೆ. ರಾಜನಿಗೆ ರಕ್ತ ಕುದಿದೇ ಹೋಯಿತು. ಕತ್ತಿ ಕೈಗೆ ಬಂತು. ಆ ಪುರುಷನನ್ನು, ತನ್ನ ರಾಣಿಯನ್ನು ಅವನು ಕೊಂದೇ ಬಿಡಬೇಕು. ಅವನು ಕತ್ತಿ ಎತ್ತಿದ. ಆ ಕತ್ತಿಯ ಒಂದು ಹೊಳಪಿದೆಯಲ್ಲ, ಕತ್ತಿಗೊಂದು ಅದು ನಿಶಿತ ಧಾರೆ ಖಡ್ಗ, ಅದಕ್ಕೊಂದು ಹೊಳಪಿರ್ತದೆ. ಆ ಹೊಳಪಿನಲ್ಲಿ ಸ್ವರ್ಣಫಲಕ ನವರತ್ನದ ಅಕ್ಷರಗಳು ಝಗ್ಗನ್ನು ಬೆಳಗಿದವು. ದೃಷ್ಟಿ ಆ ಕಡೆ ಹೋಯಿತು. ಅಲ್ಲೇನಿತ್ತು, ದುಡುಕಿ ಏನೂ ಮಾಡಬಾರ್ದು. ಅವಿವೇಕದಿಂದ ಏನಾದರೂ ಬೇಡದ ಕೆಲಸ ಮಾಡಿದರೆ ಅನಾಹುತಗಳೇ ಆಗ್ಬಿಡ್ತೇವೆ ಮುಂದಕ್ಕೆ. ವಿಮರ್ಶೆ ಮಾಡಿ ಮಾಡಬೇಕಾದ್ದನ್ನು. ಹೌದಲ್ವಾ ಅಂತ ಅನಿಸ್ತು. ಯಾಕೊಂದು ಮಾತು ಕೇಳಬಾರ್ದು, ಎಬ್ಬಿಸಿ ಅವಕಾಶ ಕೊಡಬೇಕಲ್ಲ, ಏನು ವಿಷಯ ಏನು ತಿಳ್ಕೊಳ್ಬೇಕಲ್ಲ. ಎಬ್ಬಿಸಿ ಕೇಳಿದಂತೆ. ಪ್ರಾಣಿಗೆ ತನ್ನ ಪತಿಯನ್ನು ಕಂಡಾಗ ಅತ್ಯಾನಂದ ಆಯಿತು. ಎಷ್ಟೋ ಕಾಲದ ನಂತರ ನೋಡಿದ್ದದು. ಯಾರು ಇದು ಅಂತ ರಾಜ ಕೇಳಿದಾಗ ಆಕೆ ಹೇಳಿದಂತೆ, ನಿಮ್ಮ ಮಗ, ನೀವು ಹೊರಟಾಗ ಸಣ್ಣವನಿದ್ದ, ಎಷ್ಟು ವರ್ಷಗಳ ಸಂದಿವೆ ನೀವು ಹೋಗಿ ವಿಜಯ ಯಾತ್ರೆಗೆ ಅಂತ ಹೋಗಿ, ನಿಮಗೆ ನನ್ನ ನೆನಪು ಇಲ್ಲ, ರಾಜ್ಯದ ನೆನಪು ಇಲ್ಲ, ನನ್ನ ಮಗನ ನೆನಪು ಇಲ್ಲ. ಇಷ್ಟು ದೊಡ್ಡವನಾಗಿದ್ದಾನೆ ಅವನು. ಕತ್ತಿ ರಾಜನ ಕೈಯಿಂದ ಕೆಳಗೆ ಬಿತ್ತಂತೆ. ಅವನ ಬಾಯಿಂದ ಬಂದಿದ್ದು ಒಂದೇ ಮಾತು, ಈ ಶ್ಲೋಕ ಬರೆದವ್ರು ಯಾರು, ಅವ್ರನ್ನ ಕರ್ಕೊಂಡು ಬನ್ನಿ. ಭಾರವಿಗೆ ಸಮ್ಮಾನ ಬಹುಮಾನ ಎರಡೂ ದೊರೆಯಿತು. ಯಾಕೆಂದರೆ ತನ್ನ ಹೆಂಡತಿಯನ್ನು ಮಗನನ್ನು ಕಡಿದು ಬಿಡ್ತಿದ್ದ ರಾಜ. ಅಲ್ಲಿಂದ ಉಳಿಸಿದ್ದು ಅವನ ಶ್ಲೋಕ ಆಗಿದ್ದರಿಂದ ಅವನಿಗೆ ಬಹುದೊಡ್ಡ ಸಮ್ಮಾನ ಬಹುಮಾನಗಳು ಭಾರವಿಗೆ ದೊರೆತವು. 6 ತಿಂಗಳ ಅವಧಿ ಅಷ್ಟೊತ್ತಿಗೆ ಮುಗಿದಿತ್ತು. ಮತ್ತು ಅವನಿಗೆ ಮುಂದಿನ ಕವಿತ್ವದ ಒಂದು ಪ್ರಪಂಚ ಅನಾವರಣ ಆಯಿತು. ಪ್ರಪಂಚವನ್ನು ಗುರುತಿಸುವಂತೆ ಆಯಿತು. ಯಾಕೆಂದರೆ ಈ ದೊರೆಯ ರಾಜಾಶ್ರಯ ಸಿಕ್ತಲ್ಲ, ರಾಜಾಶ್ರಯ ಸಿಕ್ಕಿದಾಗ ಕವಿತ್ವಕ್ಕೆ ಅದು ಅತ್ಯಂತ ಭೋಜನವಾಗಿರ್ತಕ್ಕಂಥದ್ದು. ರಾಜಾಶ್ರಯ ಸಿಕ್ಕಿದ್ದು ರಾಜ್ಯಕ್ಕೆ ಹಂಚಬಹುದು ಕವಿತೆಗಳನ್ನು, ಅವಕಾಶ ದೊರೀತದೆ ಅಂತ. ಹಾಗಾಗಿ ಭಾರವಿ ಈ ಹತ್ರಕ್ಕೆ ಇರಲಿಕ್ಕೆ ಅವಕಾಶ ಆಯಿತು ಅವನಿಗೆ. ಅಂದರೆ ತಂದೆ ಕೊಟ್ಟ ಶಿಕ್ಷೆಯಲ್ಲಿಯೂ ಕೂಡ ಅವನ ಪಾಪ ಕಳೆದಿದ್ದು ಮಾತ್ರ ಅಲ್ಲ, ಅವನ ಕವಿತ್ವ ಇಡೀ ಪ್ರಪಂಚಕ್ಕೆ ಅನಾವರಣ ಆಗೋದಕ್ಕೆ ಅವನಿಗೆ ದಾರಿ ಇತ್ತು. ತಂದೆ ಮಾಡಿದ ಆಶೀರ್ವಾದ. ಹಾಗೆ ಹೇಳಿದ್ರು ಕೂಡ, ಶಿಕ್ಷೆ ಅಂತ ಕೊಟ್ಟರು ಕೂಡ ಆ ಶಿಕ್ಷೆಯಲ್ಲಿ ಭಾರವಿಗೆ ಭವಿಷ್ಯ ಕಾದಿತ್ತು. ಅವನ ಜೀವನ ಉದ್ಧಾರ ಆಯಿತು. ಕವಿತ್ವವೇ ಅನಾವರಣಗೊಂಡಿತು ಪ್ರಪಂಚದ ಮುಖಕ್ಕೆ. ನಮಗೆ ಬೇಕಾದ ಭಾಗ, ಪ್ರಕೃತಕ್ಕೆ ಹೊಂದುವ ಭಾಗ ಇದರಲ್ಲಿ ಆ ಸಹಸಾ ವಿದಧೀತನ ಕ್ರಿಯಾ ಮನೋಭಾಗ ಹೇಗೋ ಸರಿ. ಅದಕ್ಕಿಂತ ಹಿಂದಕ್ಕೆ ಹೋದಾಗ ಸ್ಖಾಲಿತ್ಯೇ ಶಾಸಿತಾರಂ, ಭಾರವಿಗೆ ಹಿಡಿಸಲಿಲ್ಲ. ತನ್ನ ತಂದೆಯನ್ನು ನೆನಪು ಮಾಡಿಕೊಂಡ್ರೆ ಬೇಜಾರು. ಅವನ ಭೇಟಿಗೆ ಹೋಗಲಿಕ್ಕೆ ಮನಸ್ಸಿಲ್ಲ. ಒಂದು ಮನೆಯಲ್ಲಿ ಒಟ್ಟಿಗೆ ಇರಲಿಕ್ಕೆ ಇಷ್ಟ ಇಲ್ಲ. ಕೊನೆಗೆ ತನ್ನ ತಂದೆ ಬದುಕಿರಲೇಬಾರ್ದು ಅನ್ನೋ ಒಂದು ಮಟ್ಟಕ್ಕೆ ಹೋಗ್ಬಿಡ್ತಾನೆ. ಕೈಯಾರೆ ತಂದೆಯನ್ನು ಕೊಲ್ಲುವ ಮಟ್ಟಕ್ಕೆ ಹೋಗ್ತಾನೆ. ಯಾಕೆ ಅಂದರೆ ತಪ್ಪಿದ್ದಾಗ ತಿದ್ದಿ ಹೇಳ್ತಾ ಇದ್ದಿದ್ದು ಅಂತ ಅಷ್ಟೇ, ಬೇರೆ ಏನೂ ಇಲ್ಲ. ತಂದೆ ಮಾಡಿದ ತಪ್ಪೇನು ಅಂದರೆ ತಪ್ಪು ತಿದ್ದಿದ್ದು. ಇನ್ನಷ್ಟು ಮತ್ತಷ್ಟು ತನ್ನ ಮಗನನ್ನು ಪರಿಷ್ಕಾರ ಮಾಡ್ತಕ್ಕಂಥ ಪ್ರಯತ್ನ
ಭಾರವಿಯ ತಂದೆ ಮಾಡಿದ್ದು ಅಂತ. ನಮಗೆ ಈ ಕಥೆ ಎಷ್ಟು ದೊಡ್ಡ ಪಾಠ ಹೇಳ್ತದೆ ಅಂದರೆ, ನಮ್ಮ ಜೀವನದಲ್ಲಿ ನಾವು ಆತ್ಮಾವಲೋಕನ ಮಾಡ್ಕೊಳ್ಬೇಕು ಅಂತ ಯಾರಾದರೂ ನಮ್ಮನ್ನು ತಿದ್ದೋ ಪ್ರಯತ್ನ ಮಾಡಿದಾಗ ನಾವು ಹೇಗೆ ಪ್ರತಿಕ್ರಿಯೆ ಕೊಟ್ಟಿರ್ತೇವೆ, ಏನು ಅಂದ್ಕೊಂಡಿರ್ತೇವೆ ಮನಸ್ಸಲ್ಲಾದರೂ ಕೂಡ. ಹೊಗಳಿದರೆ ಭಾರಿ ಸಂತೋಷ ಆಗ್ತದೆ ನಮಗೆ. ಅದರ ಹೊಗಳಿಕೆಯನ್ನು ಹೊನ್ನ ಶೂಲ ಎಂಬುದಾಗಿ ಬಲ್ಲವರು ಕರೆದಿದ್ದಾರೆ. ಹೊನ್ನ ಶೂಲ ಅದು ಅಂತ, ಶೂಲಕ್ಕೆ ಏರಿಸಿದ ಹಾಗೆ ಇದು ಹೊಗಳಿ, ಹೊನ್ನ ಶೂಲಕ್ಕೆ ಏರಿಸಬಾರ್ದು. ಶೂಲ ಚಿನ್ನದ್ದೇ ಹೋದಾದರೂ ಚುಚ್ಚೋದು ಹೋದು ತಾನೆ ಅಂತ. ಹಾಗಾಗಿ ಔಷಧ ಅದು ಕಹಿ ಇರ್ಬೋದು, ಆದರೆ ಗುಣಕಾರಿ. ಹಾಗೆ ಆ ಮಾತನ್ನು ಒಮ್ಮೆ ನೆನಪಿಸ್ಕೊಳ್ತೇವೆ. ರಾಮಾಯಣದಲ್ಲಿ 2 ಬಾರಿ ಆ ಮಾತು ಬಂದಿದೆ. ಒಮ್ಮೆ ಮಾರೀಚ ರಾವಣನಿಗೆ ಹೇಳುವಂಥದ್ದು, ಇನ್ನೊಮ್ಮೆ ವಿಭೀಷಣ ರಾವಣನಿಗೆ ಹೇಳುವಂಥದ್ದು. ಅದೇನೆಂದರೆ, ಸುಲಭ ಪುರುಷ ರಾಜನ್ ಸತತಂ ಪ್ರಿಯವಾದಿನ. ನಮಗೆ ಪ್ರಿಯ ಆಗುವಂತೆ, ಇಷ್ಟ ಆಗುವಂತೆ ಮಾತಾಡುವಂಥ ಜನಗಳು ಪ್ರಪಂಚದಲ್ಲಿ ಬೇಕಾದಷ್ಟು ಸಿಗ್ತಾರೆ. ಅಂದರೆ ನಮಗೆ ಖುಷಿಯಾಗುವಂತೆ, ನಮಗೆ ಒಲವು ನೋಡಿ ಮಾತಾಡ್ತಕ್ಕಂಥವ್ರು ಎಷ್ಟು ಬೇಕಾದರೂ ಸಿಗ್ತಾರೆ ಪ್ರಪಂಚದಲ್ಲಿ. ಆದರೆ ಅಪ್ರಿಯವಾದ ಸತ್ಯವನ್ನು ಪಥ್ಯವನ್ನು ಹೇಳುವವನು ದುರ್ಲಭ. ಅಪ್ರಿಯಸ್ಯ ಚ ಪಥ್ಯಸ್ಯ ವಕ್ತಾ ಶ್ರೋತಾಚ ದುರ್ಲಭ. ಅಪ್ರಿಯವಾದ ಪಥ್ಯವನ್ನು ಹೇಳುವವರು ದುರ್ಲಭ, ಕೇಳುವವರು ಇನ್ನೂ ದುರ್ಲಭ. ಹೇಳಿದರೆ ಕೇಳ್ಕೊಳ್ತಕ್ಕಂಥ ಸಹನೆ ಮತ್ತು ತೆರೆದ ಮನಸ್ಸು, ಹೃದಯ ಕಿವಿಗಳನ್ನು ತೆರೆದು ಕೇಳ್ಕೊಳ್ಬೇಕಲ್ಲ, ಅದಿಲ್ಲದಾಗ ಹೇಳೋದು ಹೇಗೆ? ಎಷ್ಟೋ ಮಕ್ಕಳಿಗೆ ತಮ್ಮ ಪೋಷಕರ ಬಗ್ಗೆ ದ್ವೇಷ ಇರ್ತದೆ, ತಮ್ಮ ತಂದೆ ತಾಯಿ ಬಗ್ಗೆ, ಗುರುಗಳ ಬಗ್ಗೆ ಅಥವಾ ತಮ್ಮ ಅಧ್ಯಾಪಕರ ಬಗ್ಗೆ ದ್ವೇಷ ಇರ್ತದೆ. ಏನಪ್ಪ ದ್ವೇಷದ ಕಾರಣ ಅಂದರೆ ಬೈತಾರೆ, ತಿದ್ದುತ್ತಾರೆ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಹೇಳ್ತಾರೆ. ದಿನ ಬೆಳಗಾದ್ರೆ ಕಿರಿಕಿರಿ ಇರುತ್ತೆ. ಸ್ನೇಹಿತರ ಜೊತೆಗೆ ಬರೀ ಖುಷಿ ಆಗ್ತದೆ ಮಕ್ಕಳಿಗೆ. ಯಾಕೆಂದರೆ ಇಬ್ಬರು ಒಂದೇ ದೋಣಿಯಲ್ಲಿ ಹೋಗ್ತಾ ಇರ್ತಕ್ಕಂಥವ್ರು. ಹಾಗಾಗಿ ದೋಷ ಹೇಳುವ ಪ್ರಮೇಯಗಳು ಕಡಿಮೆ ಇರ್ತವೆ. ದೋಷ ಹೇಳಿದ್ರಲ್ಲೂ ಆಗ್ತದೆ ವ್ಯತ್ಯಾಸ. ಈ ಫ್ರೆಂಡ್ಶಿಪ್ ಹೋಗಿ ಟೂಟು ಆಗ್ತದೆ ದೋಷ ಹೇಳಲಿಕ್ಕೆ ಶುರುವಾದರೆ ಅಂತ. ಆದರೆ ದೋಷ ಹೇಳಿದ್ರೆ ಇಬ್ಬರು ಸೇರಿ ದೋಷ ಮಾಡೋದಾದರೆ, ತಪ್ಪು ಮಾಡೋದಾದರೆ ಪರಸ್ಪರ ಪ್ರಿಯರಾಗ್ತಾರೆ ಇಬ್ಬರು ಕೂಡ. ಅದೇ ಗುರುಗಳು ತಂದೆ ತಾಯಿಂದರು ಬೇಡ ಅಂತ ಆಗ್ತದೆ, ಅವ್ರ ಮೇಲೆ ಬೇಸರ ಉಂಟಾಗ್ತದೆ. ಯಾಕೆಂದರೆ ಇದೇ ಕಾರಣಕ್ಕೆ. ಹಾಗಾಗಿ ಈ ಒಂದು ಅಂಶ ಇದೆಯಲ್ಲ, ಸ್ಖಾಲಿತ್ಯ ಶಾಸ್ತ್ರತಾರಂ, ಇದು ಗುರುಗಳಿಗೂ ಪಾಠ, ಶಿಷ್ಯರಿಗೂ ಪಾಠ. ಗುರುವಾದವನು ಶಿಷ್ಯರನ್ನು ತಪ್ಪಿದಲ್ಲಿ ತಿದ್ದಬೇಕು, ಅದಿಲ್ಲದಿದ್ದರೆ ಗುರುವಲ್ಲ ಅವನು, ಆ ಕೆಲಸ ಮಾಡಲೇಬೇಕು ಅವನು. ಹಾಗೆ ಶಿಷ್ಯನಾದವನು ಕೂಡ ಗುರು ತನ್ನ ತಪ್ಪನ್ನು ತಿದ್ದುವಾಗ ಎರಡೂ ಕಿವಿಗಳನ್ನು ತೆರೆದು ಕೇಳ್ಕೊಳ್ಬೇಕು, ಕೇಳಬೇಕು. ಕೇಳಬೇಕು ಅನ್ನೋದು ಕೆಡರ್ಥ, ಕೇಳಬೇಕು ಅಂದರೆ ಕೇಳಿಸ್ಕೊಳ್ಬೇಕು ಅಂತ, ಕೇಳಬೇಕು ಅಂದರೆ ಪಾಲಿಸ್ಬೇಕು ಅಂತ, ಹೇಳಿದ ಮಾತನ್ನು ಕೇಳಬೇಕು ಅಂತ. ಅದು ಹೇಳಿದ ಮಾತನ್ನು ಕೇಳಬೇಕು ಅಂದರೆ ಸುಮ್ಮನೆ ಕಿವಿಯಲ್ಲಿ ಕೇಳಿಸ್ಕೊ ಅಂತ ಅರ್ಥ ಇಲ್ಲ, ಅದಕ್ಕೆ ಪಾಲಿಸ್ಬೇಕಾಗ್ತದೆ ಅಂತ. ಹಾಗಾಗಿ ಒಂದು ಆಳನ್ನು ಹೊಸದಾಗಿ ತೊಗೊಂಡಿದ್ರಂತೆ, ನೋಡು ನಾವು ಹೇಳಿದ್ದನ್ನು ಕೇಳಬೇಕು ಅಂತ ನನಗೆ ಮೊದಲನೇ ದಿನವೇ ಒಪ್ಪಂದ ಏನು ಅಂದರೆ ಹೇಳಿದ್ದನ್ನು ಕೇಳಬೇಕು ಅಂತ. ಆಯಿತು ಕೇಳ್ತಾನೆ. ಒಂದು ಕೆಲಸವನ್ನು ಮಾಡ್ತಿರಲಿಲ್ವಂತೆ. ಯಾಕೋ ಅಂದರೆ ನೀವು ಹೇಳಿದ್ದಷ್ಟೇ ತಾನೆ, ಹೇಳಿದ್ದನ್ನು ಕೇಳಬೇಕು, ಕೇಳ್ತಾ ಇದ್ದಾನಲ್ಲ, ಆಯ್ತು ಮಾಡಬೇಕು ಅಂತೇನಿದೆ, ಕೇಳೋದು ಮಾತ್ರ ಅಂತ. ಈ ಕೇಳಬೇಕು ಅನ್ನೋ ಶಬ್ದಕ್ಕೆ ಅಷ್ಟೇ ಅರ್ಥ ಇಲ್ಲ, ಬರೀ ಕಿವಿ ಮಾತ್ರ ಕೆಲಸ ಮಾಡುವಂಥದ್ದಲ್ಲ, ಶ್ರವಣೇಂದ್ರಿಯ ಮಾತ್ರ ಕೆಲಸ ಮಾಡುವಂಥದ್ದಲ್ಲ, ಪಾಲಿಸಬೇಕು ಅಂತ. ಹಾಗಾಗಿ ಇದು ಶಿಷ್ಯನಿಗೆ ಬೇಕಾಗ್ತದೆ. ಗುರುವಾದವನು ವೈದ್ಯ, ಅವನು ದೋಷವನ್ನು, ವೈದ್ಯ ಹೇಗೆ ದೋಷವನ್ನು ಹುಡುಕ್ತಾನೋ ಹಾಗೆ ಗುರುವು ಕೂಡ ದೋಷವನ್ನೇ ಹುಡುಕ್ತಾನೆ. ಮಾತ್ರವಲ್ಲ ಔಷಧ ಕೊಡ್ತಾನೆ, ಅದು ಕಹಿ ಇರ್ಬೋದು, ಇಂಜೆಕ್ಷನ್ ಕೊಡ್ಬೋದು, ಗುರುವಾದವನು ಚುಚ್ಚಬೋದು, ನೋವಾಗ್ಬೋದು, ಆಗ ಕೊಯ್ಬೋದು, ಆಪರೇಷನ್ ಮಾಡ್ಬೋದು. ನಮ್ಮ ದೇಹದ್ದೇ ಒಂದು ಭಾಗ ಅಂತ ಅಂದ್ಕೊಂಡಿರುತ್ತೆ ನಾವು. ಆಪರೇಷನ್ ಮಾಡಿದಾಗ ಅದನ್ನು ಕತ್ತರಿಸಿ ಬಗೆದು ಬಿಡ್ತಾರೆ ನೋಡಿ. ಹಾಗೆ ನಮ್ಮೊಳಗೆ ನಮ್ಮ ಇಂಟಗ್ರಲ್ ಪಾರ್ಟ್, ನಮ್ಮ ಅವಿಭಾಜ್ಯ ಅಂಗ ಅಂತ ಅಂದ್ಕೊಂಡಿರ್ತಕ್ಕಂಥ ಯಾವುದೋ ಒಂದು ಅಂಶವನ್ನು ಕತ್ತರಿಸಿ ಬಿಸಾಕ್ಬೋದು ಗುರುವಾದವನು. ನಾವು ಒಪ್ಪಿಕೊಳ್ಬೇಕು, ನಮ್ಮನ್ನು ನಾವು ಕೊಟ್ಟುಕೊಳ್ಬೇಕು ಅಂತ. ಹಾಗಾಗಿ ಗುರು ಸ್ಖಾಲಿತ್ಯೇ ಶಾಸಿತ ಆಗಬೇಕು, ತಪ್ಪಿದ್ದಾಗ ತಿದ್ದುವನಾಗಬೇಕು. ಶಿಷ್ಯ ಅದಕ್ಕೆ ಅವಕಾಶ ಕೊಡಬೇಕು, ತನ್ನನ್ನು ತಾನು ಒಪ್ಪಿಸಿಕೊಳ್ಬೇಕು. ಹೀಗಿದ್ದಾಗ ಗುರು ಶಿಷ್ಯ ಸಂಬಂಧ ಪೂರ್ಣಾರ್ಥವನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ. ತಿದ್ದಿ ತೀಡಿ ಆ ಶಿಷ್ಯನನ್ನು ಚಿನ್ಮೂರ್ತಿಯಾಗಿ ಗುರು ರೂಪಿಸಲಿಕ್ಕೆ ಸಾಧ್ಯ. ಹರೇ ರಾಮ.